ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರ ವ್ಲಾಗ್ ಫ್ರಮ್ ಭದ್ರಾವತಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ನಾನು ಮಲ್ಪೆ ಬೀಚಿಂದು ವಿಡಿಯೋನ ಶೇರ್ ಮಾಡಿದ್ದೆ. ಸೊ ಈ ವ್ಲಾಗಲ್ಲಿ ನಾವು ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ, ಧರ್ಮಸ್ಥಳ ಮತ್ತು ಕುಕ್ಕಬೆಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಆ ಒಂದು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಎಂಟ್ರಿ ಆದಾಗ ಈ ಥರ ಪುಟ್ಟ ಪುಟ್ಟ ಅಂಗಡಿ ನೋಡಿದ್ವಿ. ಸೊ ನೀವೆಲ್ಲ ನೋಡಿರ್ತೀರ, ತುಂಬ ಚೆನ್ನಾಗಿ ಟಾಯ್ಸ್ ಕಲೆಕ್ಷನ್ಸ್ ಎಲ್ಲ ಇರುತ್ತೆ ಅಲ್ಲಿ. ಸೊ ನಾವು ಹೋಗಿದ್ದು ದಿನ ಅವತ್ತು 7th 4:30 ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ. ಸೊ ಈ ರೀತಿ ರೋಡಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು. ಸೊ ಆ್ಯಕ್ಚುಲಿ 8ಗೆ ಅಲ್ಲಿ ಒಂದು ಸಾನ್ನಿಧ್ಯ ಅಂತ ಒಂದು ಮಂಟಪ ಓಪನಿಂಗ್ ಇತ್ತು. ಸೊ ಹಾಗಾಗಿ ಈ ರೀತಿ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಸೊ ನಮಗೆ ಹೋಗಿದ ತಕ್ಷಣ ರೂಮೆಲ್ಲ ಸಿಕ್ತು. ಸೊ ಅದರ ವ್ಯೂ ಈ ರೀತಿ ಇತ್ತು, ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಸೊ ನಮಗೆ 7:30 ಅಷ್ಟೊತ್ತಿಗೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ದರ್ಶನ ಸಂಜೆನೇ ಕೂಡ ಆಯಿತು. ತುಂಬಾ ಚೆನ್ನಾಗಾಯಿತು, ಜನನೇ ಇರಲಿಲ್ಲ ಆ್ಯಕ್ಚುಲಿ. ಸೊ ರಾತ್ರಿ ಎಲ್ಲ ಅಲ್ಲಿ ಸ್ಟೇ ಮಾಡಿ ನಾವು ಬೆಳಗ್ಗೆ ಸ್ವಲ್ಪ ವಾಕ್ ಮಾಡ್ಕೊಂಬರೋಣ ಅಂತ ಬಂದಿದ್ವಿ. ಸೊ 6:30 ಆಗಿತ್ತು ಆಲ್ಮೋಸ್ಟ್ ಆವಾಗ. ಸೊ ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ, ತುಂಬ ಚೆನ್ನಾಗಿತ್ತು ಆ ಕ್ಲೈಮೇಟ್ ಎಲ್ಲ ನೋಡಲಿಕ್ಕೆ. ಸೊ ಅಲ್ಲೇ ಅಡಿಕೆ ಎಲ್ಲ ಹಾಕಿದ್ರು, ಅದನ್ನು ಕೂಡ ನೋಡಿಕೊಂಡು ನಾವು ಅದ್ರ ನೆಕ್ಸ್ಟು ಅಲ್ಲಿ ಕಾರ್ ಮ್ಯೂಸಿಯಮ್ ಇದೆ ಆ್ಯಕ್ಚುಲಿ ಅದರ ಮುಂದೆನೇ. ಸೊ ಅಲ್ಲೂ ಕೂಡ ಒಂದು ಕ್ಲಿಪ್ಪನ್ನು ತೊಗೊಂಡ್ವಿ, ಬಿಕಾಸ್ ಅಲ್ಲಿ ಇನ್ನೂ 8 ಅಂತ ಹಾಕಿದ್ರು, ಹಾಗಾಗಿ ಓಪನಿಂಗ್ ಆಗಿರಲಿಲ್ಲ. ಹಾಗೆ ಅಲ್ಲಿ ಎಲ್ಲ ಕಾರ್ ಕಲೆಕ್ಷನ್ಸ್ ಎಲ್ಲ ನೋಡಿಕೊಂಡು ಎಂಟ್ರಿ ಇರಲಿಲ್ವಲ್ಲ, ಸೊ ಹಾಗೆ ತೊಗೊಂಡೆ. ಸೊ ಬೇರೆ ಬೇರೆ ಕಾರ್ಗಳೆಲ್ಲ ಅಲ್ಲಿ ಹೊರಗಡೆ ಇಟ್ಟಿದ್ದು, ಹಾಳಾಗಿರೋ ಕಾರ್ಗಳನ್ನೆಲ್ಲ ಅಲ್ಲೂ ಕೂಡ ನೋಡಿಕೊಂಡು ಕೆಲವೊಂದು ಪಿಕ್ಸ್ ತಗೊಂಡು ಬಂದ್ವಿ. ಸೊ ನಾನು ಇವಾಗ ಕೂತ್ಕೊಂಡಿದ್ದೀನಲ್ಲ ಈ ಟಯರು, ಸೊ ಆ್ಯಕ್ಚುಲಿ ತುಂಬ ದೊಡ್ಡ ಟಯರು, ನೋಡೋಕ್ಕೆ ಇಷ್ಟೇ ಕಾಣ್ತಿದೆ, ಬಟ್ ತುಂಬಾ ದೊಡ್ಡ ಟಯರು. ಸೊ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಅಷ್ಟು ಗಟ್ಟಿ ಇತ್ತು. ಸೊ ಇದು 140 ಟನ್ನಷ್ಟು ಡಂಪರ್ ಲಾರಿದು ಟಯರ್ ಅಂತೆ. ಸೊ ನೆಕ್ಸ್ಟು ಅಲ್ಲೇ ಟ್ರೈನಿಯವರು ಯೂಸ್ ಮಾಡ್ತಾರೆ ಹೆಲಿಕಾಪ್ಟರ್, ಅದು ಕೂಡ ಇತ್ತು ಅಲ್ಲಿ. ಸೊ ಇದೊಂದು ಟೆಂಪಲ್ ಇದು, ಇಲ್ಲೂ ಕೂಡ ಕೈ ಮುಕ್ಕೊಂಡು ನಾವು ನೆಕ್ಸ್ಟು ಈ ರೀತಿ ಒಂದು ಮನೆ ನೋಡಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು ಈ ಮನೆ, ಹಳೇ ಕಾಲದ ಮನೆ ಅಲ್ವಾ. ನೆಕ್ಸ್ಟ್ ಅಲ್ಲೇ ಸಣ್ಣ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ ಎಲ್ಲ ಆಗ್ತಾನೆ ಹೇಳಿ ಫ್ರೆಶ್ ಫೀಲ್ ಕೊಡ್ತಾಯಿತ್ತು. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ನಾವು, ಸೊ ಇಲ್ಲಿ ಡಕೋಟಾ ವಿಮಾನ, ಇದನ್ನು ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ. ಸೊ ಈ ಒಂದು ವಿಮಾನನ ಕೂಡ ನೋಡಿಕೊಂಡು ಅದರ ಹಿಸ್ಟ್ರಿನೆಲ್ಲ ಓದ್ಕೊಂಡು ಹಾಗೆ ಮುಂದೆ ಬರ್ತಾ ರಥದ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಹಳೆ ಕಾಲದಲ್ಲಿ ಯಾವ ರೀತಿ ಕೆತ್ತನೆ ಮಾಡಿದರು, ಸೊ ಅದು ದೇವಸ್ಥಾನಗಳೆಲ್ಲ ಇವರಿಗೆ ದಾನ ಕೊಟ್ಟಿರೋದು, ತುಂಬಾ ಚೆನ್ನಾಗಿತ್ತು. ಅದು ಕೂಡ ನೋಡಿಕೊಂಡು ನಾವು ನೆಕ್ಸ್ಟ್ ಗೊಮ್ಮಟೇಶ್ವರ ದೇವರದ್ದು ದರ್ಶನ ಮಾಡೋಣ ಅಂತ ಹೊರಟ್ವಿ. ಸೊ ಒಂದು 9 o'clock ಆಗಿತ್ತು. ಸೊ ಧರ್ಮಸ್ಥಳದಲ್ಲಿರುವಂಥ ಗೊಮ್ಮಟೇಶ್ವರ ಸ್ವಾಮಿದು ದರ್ಶನವನ್ನು ಅಲ್ಲಿ ಮೆಟ್ಲೆಲ್ಲ ಹತ್ಕೊಂಡು ತುಂಬ ಜನ ಇದ್ದರು ಆಲ್ಮೋಸ್ಟ್ ಆಗಲೇ. ಸೊ ದರ್ಶನ ಎಲ್ಲ ಮಾಡಲಿಕ್ಕೆ ಹೊರಟ್ವಿ. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಆ ಮೆಟ್ಲು ಹತ್ತಿದಾಗ ನೆಕ್ಸ್ಟು ಈ ರೀತಿ ಒಂದು ಸ್ಟ್ಯಾಚ್ಯೂ ಇತ್ತು. ಸೊ ಇದು ರತ್ನವರ್ಮ ಹೆಗಡೆ ಅಂತೆ, ಗೊತ್ತಿಲ್ಲ ಯಾರು ಅಂತ. ಸೊ ನೆಕ್ಸ್ಟಲ್ಲಿ ನಾವು ಬಾಹುಬಲಿ ದೇವ್ರದ್ದು ದರ್ಶನ ಮಾಡಿಕೊಂಡು ನಾವು ಅಲ್ಲೂ ಕೂಡ ಕೆಲವೊಂದು ಪಿಕ್ಸ್ಗಳನ್ನ ತೊಗೊಂಡ್ವಿ. ತುಂಬ ಜನ ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು, ಚೆನ್ನಾಗಿತ್ತು ಎಲ್ಲ. ಸೊ ನಾನು ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆ ಬಂದು ಶ್ರವಣಬೆಳಗೊಳ, ಸೊ ನಿಯರ್ ಇದೆ ನಮಗಲ್ಲಿ. ಸೊ ಅದೊಂದು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬ ಬೆಟ್ಟಗಳು ಹತ್ತೋಕೆ ಆಗೋದಿಲ್ಲ. ಸೊ ಇಲ್ಲಿ ಈಸಿಯಾಗಿ ನಾವು ಹತ್ತು ಬಿಡ್ಬೋದು. ಸೊ ಹಾಗೆ ವಿಗ್ರಹನೂ ಕೂಡ ತುಂಬ ದೊಡ್ಡದಾಗಿರೋದ್ರಿಂದ ನೋಡೋಕ್ಕೆ ಚೆನ್ನಾಗಿದೆ. ಸೊ ಆ ವಿಗ್ರಹನೆಲ್ಲ ನೋಡಿಕೊಂಡು ನಾವು ದರ್ಶನ ಮಾಡಿಕೊಂಡು ಅಲ್ಲಿ ಕೂಡ ಕೆಲವೊಂದು ಪಿಕ್ಸ್ಗಳನ್ನ ತೊಗೊಂಡ್ವಿ. ಸೊ ನೆಕ್ಸ್ಟು ಅಲ್ಲಿ ಬಾಹುಬಲಿ ಮೂರ್ತಿಯನ್ನು ಕಟ್ಟಬೇಕಾದ್ರೆ ಯಾವ ರೀತಿ ಎಲ್ಲ ಸ್ಟ್ರಗಲ್ ಮಾಡಿದ್ದಾರೆ, ಸೊ ಹೇಗೆ ಕಲ್ಲನ್ನು ಕೆತ್ತಿದ್ದಾರೆ, ಅದನ್ನೆಲ್ಲ ಕಂಪ್ಲೀಟಾಗಿ ಫೋಟೋಸ್ ಮುಖಾಂತರ ನಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದರು. ಸೊ ಈ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದವರು ಇವರೇ ಶಿಲ್ಪಿ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕೆತ್ತನೆ ಮಾಡಿದ್ದಾರೆ. ಸೊ ಇವ್ರ ಜೊತೆಗೆ ಬೇರೆ ಎಲ್ಲ ಶಿಲ್ಪಿಗಳು ಕೂಡ ಎಫರ್ಟ್ ಹಾಕಿದ್ದಾರೆ. ಸೊ ಅದನ್ನು ಯಾವ ರೀತಿ ಇಲ್ಲಿ ತಂದಾಗ ಹೇಗೆಲ್ಲ ಅಲಂಕಾರ ಮಾಡಿ, ಯಾವ ರೀತಿ ಎಲ್ಲ ಅಭಿಷೇಕಗಳನ್ನ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಅವ್ರು ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಹೇಗೆಲ್ಲ ತೊಗೊಂಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. ಸೊ ನೀವು ಆಲ್ಮೋಸ್ಟು ಧರ್ಮಸ್ಥಳಕ್ಕೆ ಹೋದಾಗ ಈ ಒಂದು ಪ್ಲೇಸನ್ನು ವಿಸಿಟ್ ಮಾಡಿರ್ತೀರ, ಬಟ್ ನೋಡೋಕ್ಕೆ ಒಂಥರ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ನಾವು ಕೆಲವೊಂದು ಪಿಕ್ಸ್ಗಳನ್ನ ತೊಗೊಳ್ಳೋಣ ಅಲ್ಲಿ ಅಂತ ಮುಂದೆ ಬರಬೇಕಾದ್ರೆ ನಮಗೆ ಅಲ್ಲಿ ಒಂದು ಮರದಲ್ಲಿ ಈ ಥರ ಹಳಿಲು ನೋಡಿದ್ವಿ. ಸೊ ಈ ಕಾಡಲ್ಲಿ ಇರುವಂಥ ಹಳಿಲು ಅನಿಸುತ್ತೆ, ಐ ಥಿಂಕ್. ಸೊ ಇದು ನಾನು ಲಯನ್ ಸಫಾರಿಗೆ ಹೋದಾಗ ನೋಡಿದ್ದೆ. ಸೊ ತುಂಬ ಚೆನ್ನಾಗಿ ಅದು ಕಣ್ಣಿಗೆ ಕಾಣಿಸ್ತಾನೆ ಇರಲಿಲ್ಲ, ಜನಗಳು ಬೇರೆ ಜಾಸ್ತಿ ಇದ್ರಲ್ಲ. ಸೊ ಹಾಗಾಗಿ ಅಲ್ಲೇ ಮರದ ಮೇಲೆ ಹಣ್ಣು ಅಥವಾ ಏನೋ ಕಾಯಿನ ತಿನ್ನೋಕೆ ಬಂದಿತ್ತು ಅನಿಸುತ್ತೆ. ತುಂಬಾ ನೋಡೋಕ್ಕೆ ಚೆನ್ನಾಗಿತ್ತು ಅದನ್ನೊಂದು
ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಹಾಗೆ ಅದು ಸುತ್ತಮುತ್ತ ಇರುವಂಥ ಕಾಡಿಂದು ವ್ಯೂ ಅಂತೂ ಸೂಪರ್ಬಾಗಿತ್ತು ನೋಡೋಕ್ಕೆ. ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ 4 ಪಿಕ್ಸ್ಗಳು ತೊಗೊಂಡ್ವಿ. ನೆಕ್ಸ್ಟು ನಾವು ಧರ್ಮಸ್ಥಳದಲ್ಲಿರುವಂಥ ಫಿಶಸ್ ಮ್ಯೂಸಿಯಮ್ಗೆ ಹೋಗಿದ್ವಿ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಫಿಶಸ್ಗಳೆಲ್ಲ. ಸೊ ತುಂಬ ವೆರೈಟಿ ಆಗಿರುವಂಥ ಫಿಶಸ್ಗಳನ್ನ ನಾವು ನೋಡ್ಬೋದು. ನೋಡಿ ಇದೆಷ್ಟು ಕಲರ್ಫುಲ್ ಆಗಿದೆ ಈ ಫಿಶಸ್ಸು. ಸೊ ಫಸ್ಟ್ ಟೈಮ್ ನಾನು ಇಲ್ಲಿ ಅಲಿಗೇಟರ್ ಫಿಶನ್ನು ನೋಡಿದ್ದು. ಎಲ್ಲೂ ಕೂಡ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಈ ಥರ ಮೀನು ನಮ್ಮ ಮನೇಲಿ ಕೂಡ ಇದೆ, ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನನಗೆ ಇಷ್ಟ ಆಗಿದ್ದು ಇಲ್ಲಿ ಈ ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲರ್ಫುಲ್ ಫಿಶಸನ್ನು ಇಟ್ಟಿದ್ದು. ಸೊ ತುಂಬ ಫ್ರೀಯಾಗಿ ಬಿಟ್ಟಿದ್ದು, ಚೆನ್ನಾಗಿ ಅದು ಓಡಾಡ್ಕೊಂಡಿತ್ತು. ಸೊ ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು ಮಂಜೂಷ ಸಂಗ್ರಹಾಲಯಕ್ಕೆ ಬಂದ್ವಿ. ಈ ಮಂಜೂಷ ಸಂಗ್ರಹಾಲಯದಲ್ಲಂತೂ ಸಖತ್ತು ಥಿಂಗ್ಸ್ಗಳನ್ನ ಪ್ರಿಸರ್ವ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮಾತ್ರ. ನೀವು ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ನಾನು ಧರ್ಮಸ್ಥಳಕ್ಕೆ ಹೋದರೆ. ಸೊ ನಾನೇ ಈ ಪ್ಲೇಸ್ಗೆ ಫಸ್ಟು ಏನಕ್ಕೆ ಸುಮ್ಮನೆ ಅಂತ ಅಂದ್ಕೊಂಡೆ, ಬಟ್ ನಿಜವಾಗ್ಲೂ ಈ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿದೆ. ಸೊ ನಾವು 20 ರೂಪೀಸೇನೋ ಎಂಟ್ರಿ ಫೀಸ್ ಇದೆ. ನಾವು ಅದನ್ನು ಆರಾಮಾಗಿ ಕೊಡ್ಬೋದು. ಬಿಕಾಸ್ ಇದನ್ನು ನೋಡೋಕ್ಕೆ ನಮಗೆ 2 ಡೇಸ್ ಅಂತೂ ಬೇಕಾಗುತ್ತೆ. ಸೊ ನಾವೇ ಬೇಗ ಹೋಗಿದ್ದೀವಿ. ಸೊ ಇದನ್ನು ಫಸ್ಟ್ ಟೈಮ್ ನಾನು ನೋಡಿದಾಗ ದೊಡ್ಡ ಹುಂಡಿ, ಹಳೆ ಕಾಲದಲ್ಲಿ ಯಾವ ರೀತಿ ಯೂಸ್ ಮಾಡ್ತಿದ್ರು ದೇವಸ್ಥಾನಗಳಲ್ಲಿ, ಆ ಹುಂಡಿ ಅಂತೆ ಇದು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಅಷ್ಟೊಂದು ದಪ್ಪ ಇತ್ತು ಮಾತ್ರ. ಸೊ ಈ ವುಡನ್ ವರ್ಕ್ಗಳಂತೂ ತುಂಬ ಆಸಮ್ ಇತ್ತು ಮಾತ್ರ. ಸೊ ನನಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಂದರೆ ಈ ಒಂದು ಮೇಣದ ಮೂರ್ತಿ ಅಂತ ಹೇಳ್ಬೋದು. ಇದೊಂದು ತುಂಬಾ ಚೆನ್ನಾಗಿತ್ತು. ನಮಗೇನು ನಿಜವಾಗ್ಲೂ ಇದನ್ನ ಬಂದು ನಿಂತ್ಕೊಂಡಿದ್ದಾರೇನೋ ಅನ್ನೋಷ್ಟು ಫೀಲ್ ಅನ್ನಿಸ್ತು. ಬಿಕಾಸ್ ಎಷ್ಟು ಡೀಟೇಲ್ ವರ್ಕ್ ಮಾಡಿದ್ದಾರೆ ಅಂದರೆ ಆ ತಲೆ ಕೂದಲು ಕೂಡ ನಿಜವಾದೇನೋ ಅಂತ ಅನಿಸುತ್ತೆ, ಅಷ್ಟು ಕ್ಲಿಯರಾಗಿದೆ. ಆ ಮುಖದ ಮೇಲೆ ಸ್ವೆಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಾವು ನೋಡಿದ್ದು ಈ ರೀತಿ ಪೂಜೆಗೆ ಬಳಸಾಗಿರುವಂತಹ ಒಂದು ಮಂಟಪ ಮತ್ತು ನಂದಿ ವಿಗ್ರಹ. ಸೊ ನಿಮಗೆ ತುಂಬಾ ಕಲೆಕ್ಷನ್ಸ್ ಇದೆ, ನಾನಂತೂ ಹೇಳೋಕ್ಕಾಗಲ್ಲ, ಅಷ್ಟು ಪಿಕ್ಸ್ಗಳಿದ್ದಾವೆ. ಬಟ್ ಎಲ್ಲನೂ ಇದರಲ್ಲಿ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ನಿಮಗೆ ನೆಕ್ಸ್ಟು ಇದೇ ಥರ ಇದು ಕಂಪ್ಲೀಟ್ ವಿಡಿಯೋ ಬೇಕಾ ಅಂತ ಹೇಳಿದರೆ ನೀವು ನನಗೆ ಕಾಮೆಂಟ್ ಮಾಡಿ, ನಾನು ಹಾಕ್ತೀನಿ. ಸೊ ನೋಡಿ, ಇದು ಹಳೆ ಕಾಲದಲ್ಲಿ ಬೇಟೆ ಆಡೋಕ್ಕೆ ಯೂಸ್ ಮಾಡ್ತಿದ್ರಲ್ಲ ಆ ಕಲ್ಲು ಆಯುಧಗಳು. ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರು ಬಳಸ್ತಿರುವಂಥ ಜ್ಯುವೆಲ್ರಿ ಏನಂತಾರೆ, ಸರಗಳು, ಕೆಲವೊಂದು ಮೇಕಪ್ ಐಟಮ್ಸ್ಗಳೆಲ್ಲ ಅಲ್ಲಿ ತುಂಬ ಚೆನ್ನಾಗಿದ್ರು. ಅಂದರೆ ಹಳೆ ಕಾಲದಲ್ಲಿ ಯಾವ ರೀತಿ ಯೂಸ್ ಮಾಡ್ತಿದ್ರು ಅಂತ. ಸೊ ನೆಕ್ಸ್ಟು ಈ ಕಲ್ಲುಗಳು ಅಷ್ಟೇ ತುಂಬಾ ಈಗೆಲ್ಲ ಕೆಲವೊಂದು ವಾಲ್ಕೆನೋ ಫಾರ್ಮ್ ಆದಾಗ ಕೆಲವೊಂದು ಥಿಂಗ್ಸ್ಗಳು ಉಟ್ಕೊಳ್ತಾವಲ್ಲ. ಸೊ ಆ ಎಲ್ಲ ಒಂದು ಕಲ್ಲುಗಳನ್ನೆಲ್ಲ ತುಂಬ ಚೆನ್ನಾಗಿ ಸ್ಟೋರ್ ಮಾಡಿಟ್ಟಿದ್ದಾರೆ. ನೀವು ಸ್ಟೂಡೆಂಟ್ಸ್ಗಳಿಗೆ ನೀವು ಏನಾದರೂ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ ನಾನಂತೂ ಹೇಳ್ತೀನಿ ಈ ಪ್ಲೇಸ್ನ ನೀವು ಹೋಗಲೇಬೇಕು ಅಂತ. ಬಿಕಾಸ್ ತುಂಬ ಇನ್ಫಾರ್ಮೇಷನ್ಸನ್ನು ಅಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವು ನೋಡುವಂಥ ವಿಗ್ರಹಗಳು 1 ಅಥವಾ 2 ಥರ ಮಾತ್ರ ನೋಡಿರ್ತೀವಿ. ಬಟ್ ಇಲ್ಲೊಂದು ತುಂಬಾ ವೆರೈಟಿ ಆಗಿರುವಂತಹ ವಿಗ್ರಹಗಳನ್ನ ನಾವು ನೋಡ್ಬೋದು. ಶಿವ ದೇವ್ರದ್ದು, ಹಾಗೆ ನಂದಿ ವಿಗ್ರಹದ್ದು, ಗಣಪತಿದು ತುಂಬ ಚೆನ್ನಾಗಿ ಕಲೆಕ್ಷನ್ಸನ್ನು ಇಟ್ಟಿದ್ದಾರೆ ವಿಗ್ರಹಗಳದೆಲ್ಲ. ಸೊ ಬೇರೆ ಕಡೆಯಿಂದ ತಂದು ಇಲ್ಲಿ ನೀಟಾಗಿ ಸ್ಟೋರ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿರಿ, ನಟರಾಜ ಸ್ವಾಮಿ ಇಂದ ಹಿಡಿದು ಗಣಪತಿ ಸ್ವಾಮಿ ತುಂಬ ಚೆನ್ನಾಗಿದೆ ಮಾತ್ರ ಕಲೆಕ್ಷನ್ಸ್ಗಳು. ನಮಗಂತೂ ನೋಡಿಬಿಟ್ರೆ ಯಾವ್ದು ನೋಡೋಣ ಯಾವ್ದು ಬಿಡೋಣ ಅಂತ ಅನಿಸುತ್ತೆ, ಅಷ್ಟು ಕಲೆಕ್ಷನ್ಸ್ ಇದ್ದಾವೆ. ನೀವು ಹೋದರೆ ಮಾತ್ರ ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ ನೀವು. ಸೊ ನೆಕ್ಸ್ಟ್ ನಾನು ನೋಡಿದ್ದು ಈಗ ವೇಲಿಂದು ಬ್ಯಾಕ್ ಬೋನ್ ಅಂತೀವಲ್ಲ ಅದು. ಸೊ ಅದಂತೂ ಎಷ್ಟು ದೊಡ್ಡದಾಗಿತ್ತು ಅಂತ ಅಂದರೆ ನನಗೆ ರಿಯಲಾಗಿ ಒಂದು ನೋಡಲಿಲ್ಲ, ಬಟ್ ಈ ಥರ ಅದು ಅದ್ರ ಬ್ಯಾಕ್ ಬೋನ್ ನೋಡೋಕ್ಕೆ ಸಿಕ್ಕಿದ್ದು ಏನೋ ಒಂಥರ ಚೆನ್ನಾಗಿತ್ತು ನೋಡೋಕೆ ಮಾತ್ರ. ನೋಡಿ, ಸರಸ್ವತಿ ದೇವ್ರ ವಿಗ್ರಹ, ಮತ್ತು ಹಳೆ ಕಾಲದಲ್ಲಿ ಯೂಸ್ ಮಾಡೋವಂಥ ಅಡುಗೆ ಮಾಡೋ ಹಂಡೆಗಳು, ಮತ್ತು ಸ್ಟೋನ್ಸ್ಗಳು, ಮತ್ತು ಮಜ್ಜಿಗೆ ಕಡಿಯೋಕ್ಕೆ ಬಳಸುವಂಥ ದೊಡ್ಡ ಹಂಡೆ, ಮತ್ತು ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತೂ ನೋಡೋಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ಮಾತ್ರ. ಸೊ ತುಂಬಾ ಕಲೆಕ್ಷನ್ಸ್ ನೋಡಿ. ಇಲ್ಲಿ ಇಷ್ಟು ದೊಡ್ಡ ವೀಣೆನ ಅವ್ರು ಯಾವ ರೀತಿ ನುಡಿಸ್ತಾಯಿದ್ರು ನನಗಂತೂ ಗೊತ್ತಿಲ್ಲ, ಎಷ್ಟು ವೆಯ್ಟ್ ಇರ್ಬೋದು ಅದು. ಸೊ ತುಂಬಾ ಚೆನ್ನಾಗಿತ್ತು, ನಾನು ನೋಡೇ ಇರಲಿಲ್ಲ ಇವನ್ನೆಲ್ಲ. ಸೊ ಅಷ್ಟು ಕಲೆಕ್ಷನ್ಸ್ ಇಲ್ಲಿತ್ತು. ಮತ್ತು ಎಲ್ಲ ಬುಡಕಟ್ಟು ಜನಾಂಗ ಯೂಸ್ ಮಾಡುವಂಥ ಜ್ಯುವೆಲ್ರಿಗಳು, ಸರಗಳು ಎಲ್ಲ ಹೇಗೆ ಆ್ಯನಿಮಲ್ಸಿಂದು ಬೋನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಹೇಗೆ ಮಾಡಿದರು ಅನ್ನೋದು ನೋಡ್ಬೋದು. ಇವತ್ತು ತೂಗು ಗೊಂಬೆಗಳು ಅಂತಾರಲ್ಲ ಅದು. ಮತ್ತು ತಿರುಪತಿ ಸ್ವಾಮಿದು ಪಂಚೆ ಇದೊಂದು ತುಂಬ ಬ್ಲೆಸ್ಡ್ ಇದು ನೋಡಿದ್ದು, ಅಷ್ಟು ಹತ್ತಿರದ ನೋಡಿದ್ದು. ಮತ್ತು ಇದು ಅಡುಗೆ ಮಾಡುವಂಥ ಹಂಡೆ ಇದು. ಮತ್ತು ಈಗ ಪಗಡೆ ಎಲ್ಲ ಯೂಸ್ ಮಾಡಿಕೊಂಡು ಹೇಗೆ ತುಂಬ ಮನೆಗೆ ಡೆಕೋರೇಟಿವ್ ಐಟಮ್ಸ್ಗಳನ್ನ ಮಾಡುವಂತ ಇಟ್ಟಿದ್ರು. ಮತ್ತು ಬುದ್ಧನ ವಿಗ್ರಹ,
ಮತ್ತು ಮಂಜುನಾಥ ಸ್ವಾಮಿದು ವಿಗ್ರಹ, ಜೊತೆಗೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿರುವಂತಹ ಥಿಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಸೊ ಒಳಕಲ್ಲುಗಳು ಮತ್ತು ಕುದುರೆ ಹಾಕೋಕ್ಕೆ ಬಳಸ್ತಿದ್ರಲ್ಲ ಅದು. ಸೊ ತುಂಬಾ ಕಲೆಕ್ಷನ್ಸ್ ಇದೆ ಮಾತ್ರ. ನೀವು ಸ್ಕೂಲಿಗೆ ಏನಾದರೂ ಮಕ್ಕಳನ್ನೆಲ್ಲ ಕರ್ಕೊಂಬರಂಗಿದೆ ಖಂಡಿತ ಇಲ್ಲಿ ಕರ್ಕೊಂಬರ್ಬೋದು. ತುಂಬಾ ಇನ್ಫಾರ್ಮೇಷನ್ನ ಒಂದು ಕಡೆ ಎಲ್ಲ ಥಿಂಗ್ಸ್ಗಳು ಸ್ಟೋರ್ ಮಾಡಿದ್ದಾರೆ. ನೋಡಿ, ಬೇರೆ ಕಡೆಯಲ್ಲ ಯೂಸ್ ಮಾಡುವಂತಹ ಎಲ್ಲ ಒಂದು ಕಾಸ್ಟ್ಯೂಮ್ಗಳನ್ನ ಇಲ್ಲಿ ತುಂಬ ಚೆನ್ನಾಗಿ ಸ್ಟೋರ್ ಮಾಡಿದ್ದಾರೆ. ಸೊ ನಮಗೆ ನೆಕ್ಸ್ಟ್ ನೋಡಿದ್ದು ಈ ರೀತಿ ಕಲ್ಲುಗಳಲ್ಲೆಲ್ಲ ಯೂಸ್ ಮಾಡಿರೋಂತಹ ಥಿಂಗ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಂತದ್ದು ವರ್ಕ್ ಮಾಡಿರುವಂತಹ ಸ್ಲಿಪ್ಪರ್ಸ್ಗಳು ಮತ್ತು ಸರಗಳು, ಹಳೆ ಕಾಲದಲ್ಲಿ ಯೂಸ್ ಮಾಡುವಂತಹ ಗಡಿಯಾರಗಳು ಮತ್ತು ಗಾಂಧೀಜಿ ಬಳಸಿದ ಚರಕ ಅಂತೆ ಅದು. ಮತ್ತು ಇದು ಎಷ್ಟು ದೊಡ್ಡದಾಗಿತ್ತು ಅಂದರೆ ಟೈಲರಿಂಗ್ ಮಷಿನ್ ತುಂಬ ದೊಡ್ಡದಾಗಿತ್ತು, ಹೇಗೆ ಹೊಲಿತಿದ್ರೋ ಗೊತ್ತಿಲ್ಲ. ಸೊ ಹಳೆ ಕಾಲದಲ್ಲಿ ಕೊಡವ ಸಮುದಾಯದವರು ಯೂಸ್ ಮಾಡುವಂಥ ಕತ್ತಿಗಳು, ಡ್ರ್ಯಾಗಸ್ಗಳು ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ. ಸೊ ಇದು ಹಲವು ಮಕ್ಕಳಗಳ ತಾಯಿ ಅಂತೆ. ಸೊ ನೆಕ್ಸ್ಟ್ ಇದು ಬಂದು ಫಿಲ್ಮ್ಗೆ ಯೂಸ್ ಮಾಡುವಂಥ ಒಂದು ಕ್ಯಾಮ್ರಾ, ಹಳೆ ಕಾಲದಲ್ಲಿ ಹೇಗೆ ಯೂಸ್ ಮಾಡ್ತಿದ್ರು ಅಂತ. ಮತ್ತು ಹಳೆ ಕಾಲದ ರೇಡಿಯೋ ಕಲೆಕ್ಷನ್ಸ್ಗಳು, ಪೇಂಟಿಂಗ್ಸ್ಗಳು ಮತ್ತು ತಾಳೆ ಗರಿಗಳು, ಶಾಸನಗಳು. ನನಗೆ ತುಂಬ ಸರ್ಪ್ರೈಸ್ ಆಗಿದ್ದು ಪುಟಾಣಿದು ಕುರಾನ್ ಮತ್ತು ಭಗವದ್ಗೀತೆ. ನೋಡಿ ಎಷ್ಟು ಪುಟಾಣಿದಿದೆ ಅಂದರೆ, ನಮ್ಮದೊಂದು ಪುಟಾಣಿ ಫಿಂಗರ್ ಸ್ಟಾರ್ಟಿಂಗಲ್ಲಿ ಇರುವಷ್ಟು ಮಾತ್ರ. ಅದಂತೂ ತುಂಬ ಶಾಕಿಂಗ್ ಆಗಿತ್ತು ನೋಡೋಕ್ಕೆ. ಸೊ ನೆಕ್ಸ್ಟ್ ದೊಡ್ಡ ದೊಡ್ಡ ಶಂಖಗಳು ಮತ್ತು ಕುದುರೆದು ಮತ್ತು ಈ ರಥವು ತುಂಬ ಚೆನ್ನಾಗಿದೆ. ಸೊ ಅದೇಂಚು ಈ ಥರ ಸಿಗುತ್ತೆ ನಿಮಗೆ ನೋಡೋಕ್ಕೆ. ತುಂಬಾ ಚೆನ್ನಾಗಿದೆ, ನೀವು ಒಂದ್ಸಲ ಮಸ್ಟ್ ವಿಸಿಟ್ ಮಾಡಿ. ಸೊ ಈ ಪ್ಲೇಸಿಗೆ ಹೋದರೆ ಈ ಒಂದು ಪ್ಲೇಸನ್ನು ನೀವು ಧರ್ಮಸ್ಥಳಕ್ಕೆ ಹೋದರೆ ಮಿಸ್ ಮಾಡಲೇಬೇಡಿ. 20 ರೂಪೀಸ್ ಕೊಟ್ಟರೆ ನಮಗೇನು ಲಾಸ್ ಆಗೋಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು. ಸೊ ನೀವು ಹೋದರೆ ಖಂಡಿತ ಈ ಒಂದು ಪ್ಲೇಸ್ನ ಮಿಸ್ ಮಾಡಲೇಬೇಡಿ. ಯಾವ ಪ್ಲೇಸ್ ನೋಡಿಲ್ಲ ಅಂದರೂ ಧರ್ಮಸ್ಥಳಕ್ಕೆ ಹೋದರೆ ಮಿಸ್ ಮಾಡದೆ ಈ ಒಂದು ಪ್ಲೇಸನ್ನು ನೋಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲೆಲ್ಲ ನೋಡ್ಕೊಂಡು ಲಾಸ್ಟಿಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಕೂಡ ಹೋಗಿದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು 9ಗೆಲ್ಲ ನಮ್ಮ ಭದ್ರಾವತಿಯಲ್ಲಿದ್ವಿ. ಸೊ ನಿಮಗೆ ಇದೇ ರೀತಿಯ ವೀಡಿಯೋಸ್ಗಳನ್ನ ಬೇಕು ಅಂತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.